ಅಖಂಡ ಕರ್ನಾಟಕ ಬಂದ್ಗೆ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈಗಾಗಲೇ ಬಂದಿನ ಒಂದು ತಯಾರಿಗಳು ಹೋಗ್ತಾ ಇರೋವಂಥದ್ದು. ಏನು ಈ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಓಲಾ ಊಬರ್ ಒಂದು ಸ್ಟ್ಯಾಂಡ್ ಇರುತ್ತೆ. ಈ ಸ್ಟ್ಯಾಂಡ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಬರುವಂಥ ಪ್ರಯಾಣಿಕರು ಬರ್ತಾ ಇರ್ತಾರೆ. ದಿನನಿತ್ಯ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಓಲಾ ಊಬರ್ ವಾಹನಗಳು ಒಂದು ನಗರ ಪ್ರದೇಶ ಹಾಗೂ ರಾಜ್ಯದ ವಿವಿಧ ಮೂಲೆಗಳಿಗೆ ಹೋಗುವಂಥ ಒಂದು ನಿಟ್ಟಿನಲ್ಲಿ ಒಂದು ಓಲಾ ಊಬರ್ ಸಂಸ್ಥೆ ಕಾರ್ಯನಿರ್ವಹಿಸುತ್ತೆ. ಆದರೆ ಈ ಒಂದು ಓಲಾ ಊಬರ್ ಸಂಸ್ಥೆ ಇವತ್ತು ಒಂದು ಬಂದ್ಗೆ ಕರೆ ನೀಡಿರುವ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಈಗ ಓಲಾ ಊಬರ್ ಸಂಖ್ಯೆಗಳಲ್ಲಿ ಬಹುತೇಕ ಪ್ರಯಾಣಿಕರಿಲ್ಲದೆ ಒಂದು ಸ್ಟ್ಯಾಂಡ್ನಲ್ಲೇ ಕಾಲ ಕಳೆಯುವಂಥ ಒಂದು ವಿಚಾರಕ್ಕೆ ಒಂದು ಓಲಾ ಊಬರ್ ಸ್ಟ್ಯಾಂಡ್ ಸಾಕ್ಷಿ ಆಗುತ್ತೆ. ಇನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಹುತೇಕ ಸಂಖ್ಯೆಯಲ್ಲಿ ರಾಜ್ಯ ಮತ್ತು ವಿದೇಶಗಳಿಂದ ಬರುವಂಥ ಪ್ರಯಾಣಿಕರು ಸಂಖ್ಯೆ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿರುತ್ತೆ. ಆದರೂ ಸಹಿತ ಓಲಾ ಊಬರ್ ಒಂದು ವಾಹನಗಳು ಖಾಲಿಯಾಗಿ ಒಂದು ಸ್ಟ್ಯಾಂಡ್ನಲ್ಲಿ ಕಳೆಯುವಂಥ ಒಂದು ಪ್ರತಿಭಟನೆಗೆ ಒಂದು ಎಲ್ಲೋ ಒಂದು ಕಡೆ ಬೆಂಬಲ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಈ ಒಂದು ಸ್ಟ್ಯಾಂಡ್ನಲ್ಲಿರುವಂಥ ಗಾಡಿಗಳು ಸಾಕ್ಷಿ ಆಗುತ್ತೆ. ಒಟ್ಟಾರೆಯಾಗಿ ಈ ಒಂದು ಓಲಾ ಊಬರ್ ಒಂದು ವಾಹನಗಳು ಏರ್ಪೋರ್ಟ್ನಲ್ಲಿ ಒಂದು ನಿಂತು ಒಂದು ಪ್ರಯಾಣಿಕರಿಗೆ ಕಾಯ್ತಾ ಇದ್ದಾರೆ ಅನ್ನೋದಾದರೆ ಎಲ್ಲೋ ಒಂದು ಕಡೆ ಕರ್ನಾಟಕ ಬಂದ್ಗೆ ಒಂದು ಬೆಂಬಲ ಸಿಗ್ತಾ ಇಲ್ವಾ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಪ್ರಶ್ನೆಯಾಗಿ ಕಾಡ್ತಾ ಹೋಗುತ್ತೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ರಾಮು, ಅಶ್ವವೇಗ ನ್ಯೂಸ್, ದೇವನಹಳ್ಳಿ.